ಎಸ್ ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿಂದೂ ಜಾಗೃತಿಯ ಸಂಘಟನೆಯ ಮುಖಂಡರಾದಂತಹ ಭವ್ಯಗೌಡ ಅವರು ಕೂಡ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಭವ್ಯಗೌಡ ಅವರೇ, ಇವಾಗ ನೀವು ಕೂಡ ನೋಡ್ತಾ ಇರ್ಬೋದು, ಹಿಂದೆಯೂ ಕೂಡ ಇದೇ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು. ಇವಾಗಲೂ ಕೂಡ ಇಲ್ಲಿ ಈ ರೀತಿಯಾದ ಘಟನೆ ನಡೆದಿದೆ. ಇಲ್ಲಿ ಹಿಂದೂ ಕಾರ್ಯಕರ್ತರನ್ನ, ಹಿಂದೂ ಜನರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಏನ್ ಹೇಳ್ತೀರಾ ಇದಕ್ಕೆ? ನಮಸ್ತೆ. ಇದು ಏನು ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ ಇದೆ. ನಾವೆಲ್ಲರೂ ಇದನ್ನ ಖಂಡಿಸ್ತೇವೆ. ಅಂದ್ರೆ ಈಗ ನಾವು ಒಂದೊಂದೇ ಘಟನೆಯನ್ನ ನೋಡ್ತಾ ಇದೆ. ಈಗಿನ ಸದ್ಯದ ರಾಜ್ಯ ಸರ್ಕಾರ ಇದೆ ಅಲ್ಲ, ಒಂದು ಪಂಥಕ್ಕೆ ಓಲೈಕೆ ಮಾಡ್ತಾ ಇದೆ. ಇದನ್ನ ಸಮಸ್ತ ಹಿಂದೂ ಸಮಾಜ ಖಂಡಿಸ್ತದೆ. ಅಂದ್ರೆ ಇದು ಸಂವಿಧಾನಾತ್ಮಕವಾಗಿ ನಾವೆಲ್ಲರೂ ಇದ್ದೇವೆ, ಸಂವಿಧಾನವನ್ನ ಗೌರವಿಸ್ತೇವೆ, ಎಲ್ಲರಿಗೂ ಸಮಾನ ಹಕ್ಕಿದೆ. ಆದ್ರೆ ಇಲ್ಲೇನಾಗ್ತಾ ಇದೆ, ಒಂದೇ ಪಂಥಕ್ಕೆ ಅಥವಾ ಒಬ್ಬರನ್ನ ಓಲೈಕೆ ಮಾಡ್ಲಿಕ್ಕೆ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಆಗ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯವಾಗಿದೆ. ಎಸ್, ನೀವು ಕೂಡ ಈಗ ನೋಡ್ತಾ ಇರ್ಬೋದು, ನೀನು ಈ ಹಿಂದೆ ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾದ ಘಟನೆ ನಡೆದಿತ್ತು. ಈ ರೀತಿಯಾಗಿನೂ ಕೂಡ ಇದೇ ಸಂದರ್ಭದಲ್ಲೂ ಈ ರೀತಿಯಾದ ಘಟನೆ ನಡೆದಿದೆ. ಏನು ಈ ಕಾಂಗ್ರೆಸ್ ಕುಮ್ಮಕ್ಕಿನಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಅನ್ನೋದು ಇಲ್ಲಿ ಒಂದು ರೀತಿಯಾಗಿ ಪ್ರಶ್ನೆ ಆಗಿರುವಂತದ್ದು. ಏನ್ ಹೇಳ್ತೀರಾ ಇದಕ್ಕೆ? ಹೌದು, ಇದು ಒಂದು ಘಟನೆ ಅಲ್ಲ. ಈಗ ನಾವು ಹಲವಾರು ಘಟನೆಗಳನ್ನ ನೋಡಿದ್ದೇವೆ. ದಸರಾ ಉತ್ಸವ ಇರ್ಬೋದು, ಅದರ ಹಿಂದಿನ ಘಟನೆ ಆಗಿರ್ಬೋದು, ಈಗ ಸದ್ಯದ ಗಣೇಶೋತ್ಸವದ ಘಟನೆ. ಅಂದ್ರೆ ಯಾವುದೋ ಒಂದು ಪಂಥವನ್ನ ಓಲೈಕೆ ಮಾಡ್ಲಿಕ್ಕೋಸ್ಕರ ಇಡೀ ಹಿಂದೂ ಸಮಾಜ, ಕೋಟ್ಯಾಂತರ ಲಕ್ಷಾಂತರ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಕಾರ್ಯವನ್ನು ಮಾಡ್ತಾ ಇದು ಅತ್ಯಂತ ಖಂಡನೀಯವಾಗಿದೆ. ಇದ್ರ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಮನವಿ ಕೊಟ್ಟು ಹಾಗೆ ಎಲ್ಲ ಹಿಂದೂ ಸಮಾಜವನ್ನು ಜಾಗೃತ ಮೂಡಿಸಬೇಕಾಗಿದೆ. ನಾವಿವತ್ತು ಹಿಂದೂಗಳು ಒಟ್ಟಾಗಿ ಅನ್ಯಾಯದ ವಿರುದ್ಧ ಒಂದಾಗಬೇಕಾಗಿದೆ ಅನ್ನೋದು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ನಿಮ್ಮೆಲ್ಲ ಮಾಹಿತಿಗೆ.